ಕಿಡ್ನಾಪ್ ಕೇಸಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಂಧನ ಆಗಿದ್ದು ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ರೇವಣ್ಣ ಜಡ್ಜ್ ಮುಂದೆ ಹಾಜರು ಪಡಿಸಲಾಗುತ್ತೆ. ಜಡ್ಜ್ ನಿವಾಸದ ಮುಂದೆ ಬ್ಯಾರಿಕೇಡ್ ಅನ್ನ ಹಾಕಿ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ಕಿಡ್ನಾಪ್ ಕೇಸಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಈಗಾಗಲೇ ಬಂಧನ ಆಗಿದ್ದು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಜಡ್ಜ್ ನಿವಾಸದ ಮುಂದೆ ಬ್ಯಾರಿಕೇಡ್ ಅನ್ನ ಹಾಕಿ ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸಿದ್ದಾರೆ. ವೈದ್ಯಕೀಯ ತಪಾಸಣೆ ಬಳಿಕ ಜಡ್ಜ್ ಮುಂದೆ ರೇವಣ್ಣ ಹಾಜರುಪಡಿಸಲಾಗುತ್ತೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಎಚ್.ಡಿ. ರೇವಣ್ಣ ಆರೋಗ್ಯ ತಪಾಸಣೆ ಅದಾದ ನಂತರ ಜಡ್ಜ್ ಮುಂದೆ ರೇವಣ್ಣ ಅವರನ್ನ ಹಾಜರುಪಡಿಸಲಾಗುತ್ತೆ. ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗುತ್ತಾ ಅಥವಾ ನ್ಯಾಯಾಂಗ ಬಂಧನವಾಗುತ್ತಾ ರೇವಣ್ಣ? ಬೋರಿಂಗ್ ಆಸ್ಪತ್ರೆಗೆ ರೇವಣ್ಣ ಕರೆದೊಯ್ಯಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೋರಮಂಗಲ ಜಡ್ಜ್ ನಿವಾಸಕ್ಕೆ ಎಸ್ಐಟಿ ಟೀಮ್ ವೈದ್ಯಕೀಯ ಪರೀಕ್ಷೆಯ ನಂತರ ಕರೆತರಲಿದ್ದಾರೆ. ಬೆಳಿಗ್ಗೆಯಿಂದ ಎಸ್ಐಟಿ ಕಚೇರಿಯಲ್ಲಿ ರೇವಣ್ಣ ವಿಚಾರಣೆ ನಡೆದಿದೆ. ಕಿಡ್ನಾಪ್ ಕೇಸಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಂಧನ ಆಗಿದ್ದು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ವೈದ್ಯಕೀಯ ತಪಾಸಣೆ ನಡೆಸಲಾಗುತ್ತೆ. ಬೋರಿಂಗ್ ಆಸ್ಪತ್ರೆಗೆ ಎಸ್ಐಟಿ ಅಧಿಕಾರಿಗಳು ಕರೆದೊಯ್ತಾರೆ. ಅದಾದ ನಂತರ ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸಕ್ಕೆ ಅಧಿಕಾರಿಗಳು ರೇವಣ್ಣ ಅವರನ್ನ ಕರೆತರಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ ಎಚ್.ಡಿ. ರೇವಣ್ಣ ಅರೆಸ್ಟ್ ಆಗಿತ್ತು. ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಪ್ರಕ್ರಿಯೆ ಇನ್ನೇನು ಬಾಕಿ ಇದೆ? ಅದಕ್ಕೂ ಮುಂಚಿತವಾಗಿ ವೈದ್ಯಕೀಯ ತಪಾಸಣೆ ಎಲ್ಲ ನಡೀಬೇಕು. ಸೊ ಎಷ್ಟೊತ್ತಿಗೆ ವೈದ್ಯಕೀಯ ತಪಾಸಣೆ ಅದಾದ ನಂತರ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಪ್ರಕ್ರಿಯೆ ಎಷ್ಟೊತ್ತಿಗಾಗುತ್ತೆ? ಎಲ್ಲಿದ್ದಾರೆ ಈಗ ಶ್ವೇತಾ? ಕೆಲವೇ ಕ್ಷಣಗಳಲ್ಲಿ ಇದೀಗ ಏನು ರೇವಣ್ಣ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಎಸ್ಐಟಿ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಇಲ್ಲಿ ಬೋರಿಂಗ್ ಆಸ್ಪತ್ರೆಗೆ ಮೊದಲಿಗೆ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ರಾತ್ರಿ 10 ಗಂಟೆಗೆ ಅವರನ್ನ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗಿರುವಂತದ್ದು. ಮತ್ತೆ ಪ್ರತಿದಿನವೂ ಕೂಡ ಯಾವುದೇ ಆರೋಪಿ ವಶದಲ್ಲಿದ್ದಾಗ ಅವರನ್ನ ವೈದ್ಯಕೀಯ ಪರೀಕ್ಷೆ ಮಾಡೋದು ಕಾಮನು. ಹೀಗಾಗಿ ಅವರನ್ನ ಮೊದಲಿಗೆ ಬೋರಿಂಗ್ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ದು ಅಲ್ಲಿ ಎಲ್ಲ ಟೆಸ್ಟ್ ಗಳನ್ನ ನಡೆಸಿ ಆನಂತರ ಕೋರಮಂಗಲದ ಮ್ಯಾಜಿಸ್ಟ್ರೇಟ್ ನಿವಾಸ ಏನಿದೆ ಅಲ್ಲಿ ಅವರನ್ನ ಹಾಜರುಪಡಿಸುವಂತಹ ಸಾಧ್ಯತೆಗಳು ಇರುವಂತದ್ದು. ಅಂದ್ರೆ ಇಲ್ಲಿ ವೈದ್ಯಕೀಯ ಪರೀಕ್ಷೆಯಲ್ಲಿ ಎಲ್ಲ ಸರಿಯಾಗಿದೆ ಅಂತ ಅಂದ್ಬಿಟ್ಟು ಗೊತ್ತಾದ್ರೆ ಮಾತ್ರ ಅವರನ್ನ ಹಾಜರುಪಡಿಸ್ತಾರೆ. ಮೊದಲಿಗೆ ಕೋರಮಂಗಲ ಜಡ್ಜ್ ಬಳಿಯೂ ಕೂಡ ಒಂದಷ್ಟು ಸಮಯಾವಕಾಶವನ್ನ ಕೇಳಿದ್ರು. ಹೀಗಾಗಿ ಅವರು ಸಂಜೆ ಟೈಮ್ಗೆ ಒಂದು ಸಮಯ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅವರನ್ನ ಡೈರೆಕ್ಟ್ ಜಡ್ಜ್ ಮನೆಗೂ ಕೂಡ ಕರ್ಕೊಂಡು ಹೋಗ್ತಾರೆ ಅಂತಾನು ಸಹ ಹೇಳಲಾಗ್ತಿರುವಂತದ್ದು. ಬಹುತೇಕ ಇವತ್ತು ಭಾನುವಾರ ಆಗಿರೋದ್ರಿಂದ ಅವರನ್ನ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರಾ, ಪೊಲೀಸ್ ಕಸ್ಟಡಿ ಕೊಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಇವ್ರು ಏನಾದ್ರು ಪೊಲೀಸ್ ಕಸ್ಟಡಿಗೆ ಕೇಳಿದಂತ ಸಂದರ್ಭದಲ್ಲಿ ಒಂದಷ್ಟು ಯಾಕೆ ಒಂದು ಪೊಲೀಸ್ ಕಸ್ಟಡಿಗೆ ಆರೋಪಿ ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ರೀಸನ್ಸ್ ಗಳನ್ನ ಕೊಡ್ಬೇಕಾಗತ್ತೆ. ಅದು ಓಪನ್ ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ಸ್ ಆಗುತ್ತೆ. ಹೀಗಾಗಿ ಜಡ್ಜ್ ನಿವಾಸದಲ್ಲಿ ಅವರನ್ನ ಹಾಜರುಪಡಿಸ್ತಾರೋ ಹಿನ್ನೆಲೆಯಲ್ಲಿ ಅವರನ್ನ ಬಹುತೇಕ ಒಂದು ಜುಡಿಷಿಯಲ್ ಕಸ್ಟಡಿಗೆ ಅಂದ್ರೆ ಪರಪ್ಪನಗರ ಜೈಲಿಗೆ 1 ದಿನಗಳ ಮಟ್ಟಿಗೆ ಅವರನ್ನ ಕಳಿಸುವಂತಹ ಸಾಧ್ಯತೆ ಇದೆ. ಆನಂತರ ಬಾಡಿ ವಾರೆಂಟ್ ಮೇರೆಗೆ ಎಸ್ಐಟಿ ಮತ್ತೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಿದೆ. ಸದ್ಯಕ್ಕೆ ಇನ್ನೂ ಕೂಡ ಗಾಲ್ಟನ್ ಭವನ ಏನಿದೆ ಸಿಐಡಿ ಅಲ್ಲೇ ಒಂದು ರೇವಣ್ಣ ಅವರು ಇರುವಂತದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅವರನ್ನ ಇಲ್ಲಿಂದ ಬೋರಿಂಗ್ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಿರುವಂತದ್ದು. ಒಂದ್ ವೇಳೆ 10 ಗಂಟೆಗೆ ನಿನ್ನೆ ರಾತ್ರಿ 10 ಗಂಟೆಗೆ ವೈದ್ಯಕೀಯ ಪರೀಕ್ಷೆ ಆಗಿತ್ತು. ಇನ್ನು 24 ಗಂಟೆಗಳ ಟೈಮ್ ಇರುತ್ತೆ. ಹೀಗಾಗಿ ಡೈರೆಕ್ಟ್ ಆಗಿ ಮೊದಲು ಒಂದು ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡಿ ಆನಂತರವೂ ಕೂಡ ವೈದ್ಯಕೀಯ ಪರೀಕ್ಷೆ ಮಾಡಿಸುವಂತಹ ಸಾಧ್ಯತೆಗಳಿದೆ. ಏನಾಗುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ. ಮೊದಲಿಗೆ ಒಂದು ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಥವಾ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗಿ ಏನಾದ್ರು PC ಕೊಟ್ರೆ ಮತ್ತೆ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ನಡೆಸಿ ಮತ್ತೆ ಅವರನ್ನ ಕಸ್ಟಡಿ ಪಡೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇರುವಂತದ್ದು. ಸದ್ಯಕ್ಕೆ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಅಂತೂ ಸಹಜವಾಗಿ ಇದ್ದೇ ಇದೆ. ಅವರನ್ನ ಇನ್ನೂ ಕೂಡ ಸಿಐಡಿ ಕಚೇರಿಯಲ್ಲೇ ಇಟ್ಕೊಂಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಆಚೆ ಅಧಿಕಾರಿಗಳು ಕರ್ಕೊಂಡು ಬರಲಿದ್ದಾರೆ. ಶ್ವೇತಾ? ಎಸ್ ಚೇತನ್, ಈಗ ಮಧ್ಯಾಹ್ನದ ಒಳಗಡೆ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ ಅಂತಲೇ ಹೇಳಲಾಗಿತ್ತು. ಮತ್ತೆ ವೈದ್ಯಕೀಯ ತಪಾಸಣೆ ಕೂಡ ಅದಕ್ಕಿಂತ ಮುಂಚಿತವಾಗಿ ನಡೆಯುತ್ತೆ ಅಂತ. ಆದ್ರೆ ಈಗ ಸಂಜೆ ಆಗ್ತಾ ಇದೆ, ಯಾಕೆ ಡಿಲೇಗೆ ಏನ್ ರೀಸನ್ ಹಾಗಾದ್ರೆ? ಡಿಲೇಗೆ ಜಡ್ಜ್ ಟೈಮ್ ಕೊಟ್ಟಿರಲ್ಲ. ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಇವತ್ತು ರಜಾ ದಿನ ಆಗಿರುತ್ತೆ. ಮ್ಯಾಜಿಸ್ಟ್ರೇಟ್ ಅಂದ್ರೆ ಯಾರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೋ ಅವರ ಸಮಯಾವಕಾಶವನ್ನ ಎಸ್ಐಟಿ ಕೇಳುತ್ತೆ ಸರ್ವೇ ಸಾಮಾನ್ಯವಾಗಿ. ಅಂದ್ರೆ ಯಾವುದೇ ತನಿಖಾ ಸಂಸ್ಥೆ ಆಗಿರ್ಬೋದು
ಜಡ್ಜ್ನ ಅನುಮತಿಯನ್ನ ಪಡ್ಕೊಳ್ತಾರೆ. ಮೊದಲಿಗೆ ಎಷ್ಟು ಗಂಟೆಗೆ ಅವೈಲಬಲ್ ಇರ್ತಾರೆ ಜಡ್ಜ್ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ. ಅವರ ಅವೈಲಬಿಲಿಟಿ ಮೇರೆಗೆ ಆರೋಪಿಯನ್ನ ಕರ್ಕೊಂಡೋಗಿ ಅವ್ರ ಮುಂದೆ ಹಾಜರುಪಡಿಸುವಂತಹ ಪ್ರಕ್ರಿಯೆ ನಡೆಯುತ್ತೆ. ಅಂದ್ರೆ ಏನು ವಾರದ ದಿನಗಳಾದ್ರೆ ಡೈರೆಕ್ಟ್ ಆಗಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಿದ್ರು, ಅವ್ರ ಮುಂದೆ ಹಾಜರುಪಡಿಸ್ತಿದ್ರು, PC ಬೇಕಾ ಅಥವಾ JC ಬೇಕಾ ಅಂತ ಕೇಳಿ ಪಡ್ಕೊಳ್ತಿದ್ರು. ಆದ್ರೆ ಇವತ್ತು ರಜೆ, ಹೀಗಾಗಿ ಜಡ್ಜ್ನ ಅವೈಲಬಿಲಿಟಿ ನೋಡ್ಕೊಂಡು ಇವರು ಡಿಸೈಡ್ ಮಾಡ್ತಾರೆ. ಈ ಸಂಜೆ 6 ಗಂಟೆಗೆ ಅವರು ಟೈಮ್ ಕೊಟ್ಟಿರ್ತಾರೆ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಹೀಗಾಗಿ ಸಂಜೆ ವೇಳೆಗೆ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂತದ್ದು. ಇನ್ನೇನ ಕೆಲವೇ ಕ್ಷಣದಲ್ಲಿ ಕರ್ಕೊಂಡು ಹೋಗ್ತಾರೆ, ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸಲಿದ್ದಾರೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.